ನಮಸ್ಕಾರ ಗೆಳೆಯರೇ. ಡ್ರೋನ್ ಸೈಂಟಿಸ್ಟ್ ಪ್ರತಾಪ್ ಅವರ ಅನೇಕ ಹಕ್ಕುಗಳ ಹಿಂದಿನ ಸತ್ಯ. ಅವರ ಸಾಧನೆಗಳ ಸತ್ಯಾಸತ್ಯತೆಯ ಮೇಲೆ ಹಲವಾರು ಅನುಮಾನಗಳು ಹುಟ್ಟಿಕೊಂಡಿದ್ದರೂ ಪ್ರತಾಪ್ ಅವರು ಪುರಾವೆಗಳನ್ನು ಒದಗಿಸಲು ಸಾಧ್ಯವಾಗಲಿಲ್ಲ. ಭಾರತದ ಅತ್ಯಂತ ಕಿರಿಯ ಡ್ರೋನ್ ವಿಜ್ಞಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಕರ್ನಾಟಕದ ಯುವಕ ಪ್ರತಾಪ್ ಎನ್ಎಂ ಟಿವಿ ಸಂದರ್ಶನವೊಂದರಲ್ಲಿ ಪ್ರತಾಪ್ ಅವರು ಫ್ಲ್ಯಾಶ್ ಮಾಡಿದ ಡ್ರೋನ್ ಅನ್ನು ಅವರಿಂದಲೇ ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಪ್ರದರ್ಶಿಸಲಾಗಿದೆ ಎಂದು ಜರ್ಮನ್ ಕಂಪನಿಯೊಂದು ಹೇಳಿಕೆ ನೀಡಿ ವಿವಾದಕ್ಕೆ ಒಳಗಾಗಿದೆ. 2018 ರಲ್ಲಿ ಪ್ರದರ್ಶನ ಕೇಂದ್ರ. ಪ್ರತಾಪ್ 22ನೇ ವಯಸ್ಸಿನಲ್ಲಿ ಈ ತ್ಯಾಜ್ಯದಿಂದ 600 ಡ್ರೋನ್ಗಳನ್ನು ತಯಾರಿಸಿದ್ದಾರೆ ಎಂಬ ಹೇಳಿಕೆಯೊಂದಿಗೆ ಖ್ಯಾತಿಗೆ ಏರಿದರು. ಈ ಕಥೆಯನ್ನು ಡೆಕ್ಕನ್ ಹೆರಾಲ್ಡ್ ಮತ್ತು ಇಂಡಿಯಾ ಟೈಮ್ಸ್ ಸೇರಿದಂತೆ ಹಲವಾರು ಸುದ್ದಿವಾಹಿನಿಗಳು ಒಳಗೊಂಡಿವೆ. ಆದಾಗ್ಯೂ ಯುವ ವಿಜ್ಞಾನಿ ತನ್ನ ಸಾಧನೆಗಳ ಸುದೀರ್ಘ ಪಟ್ಟಿಯನ್ನು ಬೆಂಬಲಿಸಲು ಯಾವುದೇ ಪುರಾವೆಯನ್ನು ಇನ್ನೂ ನೀಡಿಲ್ಲ. ಜುಲೈ 7 ರಂದು ಕ್ವಿಂಟ್ ಅವರ ಸಾಧನೆಗಳನ್ನು ಗುರುತಿಸಿದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಾಪ್ ಅವರನ್ನು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಗೆ DRDO ಸೇರ್ಪಡೆಗೊಳಿಸಲು ಮುಂದಾಗಿದ್ದಾರೆ ಎಂಬ ವೈರಲ್ ಹೇಳಿಕೆಯನ್ನು ನಿರಾಕರಿಸಿದರು. ಡ್ರೋನ್ ಬಾಯಲ್ ಪ್ರತಾಪ್ ಅವರ ಸಾಧನೆಗಳ ಬಗ್ಗೆ ಹಲವಾರು ಅನುಮಾನಗಳು ಎದ್ದ ನಂತರ ಅವರು ಸ್ಪಷ್ಟೀಕರಣಗಳನ್ನು ನೀಡಲು ಮತ್ತು ಪುರಾವೆಗಳನ್ನು ನೀಡಲು ಕನ್ನಡ ವಾಹಿನಿ BTV ನ್ಯೂಸ್ ಕನ್ನಡ ಆಯೋಜಿಸಿದ ಸುದ್ದಿ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡರು. 40 ನಿಮಿಷಗಳ ಅವಧಿಯ ಸಂದರ್ಶನದಲ್ಲಿ ಪ್ರತಾಪ್ ಅವರು ತಯಾರಿಸಿದ ಡ್ರೋನ್ಗಳೊಂದಿಗೆ ತಮ್ಮ ಛಾಯಾಚಿತ್ರಗಳನ್ನು ಫ್ಲ್ಯಾಶ್ ಮಾಡಿದರು ಮತ್ತು ಅವರು ಈ ಹಿಂದೆ ಗೆದ್ದಿದ್ದಾರೆ ಎಂದು ಹೇಳಲಾದ ಅಂತರರಾಷ್ಟ್ರೀಯ ಪ್ರಶಸ್ತಿಗಳ ಪುರಾವೆಗಳಾಗಿ ಹಲವಾರು ಪ್ರಮಾಣಪತ್ರಗಳನ್ನು ಪ್ರಸ್ತುತಪಡಿಸಿದರು. ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.